ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಮ್ಮಪ್ಪನ ಮನೇಲಾಗಿದ್ರೆ 10 ಗಂಟೆಗೆ ಎದ್ದೇಳ್ತಾ ಇದ್ದೆ, ಗಂಡನ ಮನೆ ಅಲ್ವಾ ಅಂತ 7 ಗಂಟೆಗೆ ಎದ್ಬಿಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೊದಲನೇ ದಿನ ಬೇರೆ, ಎಲ್ರಿಗೂ ಟೀ ಮಡಗ್ಬಿಟ್ಟು ಒಳ್ಳೆ ಇಂಪ್ರೆಷನ್ ಬರ್ಸ್ಕೊಂಡ್ಬಿಡ್ತೀನಿ ನನ್ ಮೇಲೆ. ನಮ್ಮನೇಲಾಗಿದ್ರೆ ಚಡ್ಡಿ ಮಿಡ್ಡಿ ಅಂತ ಹಾಕೊಂಡು ನುಲಿತಾ ಇದ್ದೆ. ಇಲ್ಲಿ 24 ಗಂಟೆ ಸೀರೆ ಹಾಕೋಬೇಕಲ್ಲಪ್ಪ. ಹೊಸ್ದಾಗ್ ಮದ್ವೆ ಆಗಿವ್ನಿ ಅಂತ 1 ತಿಂಗಳು ಹಾಕೋತೀನಿ. ಆಮೇಲೆ ಯಾರು ಎದೆ ಬಡ್ಕೊಂಡ್ರು ಅಷ್ಟೇ, ನಾನ್ ಚಡ್ಡಿನೇ ಹಾಕೊಳ್ಳೋದು. ಅಯ್ಯೋ, ಇನ್ಮೇಲೆ ನನಗ್ ಟೀ ಕುಡಿಬೇಕು ಅನ್ಸಿದ್ರೆ ಇವ್ರಿಗೆ ಎಲ್ರಿಗೂ ಸೇರ್ಸಿ ಟೀ ಮಡಗ್ಬೇಕಲ್ಲಪ್ಪ. ಅವ್ರವ್ರ ಟೀನ ಅವ್ರವ್ರೆ ಬಂದ್ ಮಾಡ್ಕೊಂಡ್ರಾಗಲ್ವ ಇವ್ ಮುಂಡಕ್ಕೆ. ಟೀ ಕೊಟ್ಬಿಟ್ಟು ಟಿವಿ ನೋಡೋಣ ಅಂತ ಬಂದೆ. ಆಮೇಲೆ ಇವ್ರೇನಾದ್ರು ಏನು ಇಡೀ ದಿನ ಟಿವಿ ನೋಡ್ಕೊಂಡೆ ಕುಂತೊಳಲ್ಲ ಅನ್ಕೊಬಿಟ್ರೆ ಬೇಡ ಕಣಪ್ಪ. ಹಂಗ ಅನ್ಕೊಂಡು ನಾನು ಟೆರೆಸ್ ಮೇಲೆ ಬಂದೆ. ಆಮೇಲೆ ಯೋಚನೆ ಬಂತು, ನಮ್ಮ ಮತ್ತೆ ಬೇರೆ CID ಗುಡ್ತಾವಳಂಗವಳೆ, ಅವಳೇನಾದ್ರು ಏನು ಟೆರೆಸ್ ಮೇಲೆ ಹೋಗಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ಬಿಟ್ರೆ ಬೇಡ ಕಣಪ್ಪ, ಹೇಳಿಕ್ ಹೋಗ್ಬಿಡ್ತೀನಿ. ಆಮೇಲೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ದಂಗೆ ವಾಶ್ರೂಮ್ ಅಲ್ಲಿ ಬಂದು ನಿಂತ್ಕೊಂಡೆ. ಆಮೇಲೆ ಇವ್ರೇನಾದ್ರು ವಾಶ್ರೂಮ್ ಇಂದ ಏನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅನ್ಕೊಬಿಡ್ತಾರಲ್ಲ, ಆಗಿದಾಗೋಗ್ಲಿ ಅಂತ ನಮ್ಮ ಅತ್ತೆ ಜೊತೆ ನಾವು ಕೂತ್ಕೊಬಿಡ್ತೀನಿ ಅಂತ ಬಂದೆ. ಇಲ್ಲಿ ನೋಡಿದ್ರೆ ನಮ್ಮ ಹಳಾದತ್ತೆ ಇವ್ರೆಲ್ರು ಮುಂದೆನೂ ಇವಳ ನೋಡಕ್ ಹೋದಾಗ ಪಲಾವ್ ಮಾಡಿದ್ಲು, ಕೇಸರಿ ಬಾತ್ ಮಾಡಿದ್ಲು, ಎಷ್ಟು ಚಂದಕ್ಕಿತ್ತು ಗೊತ್ತಾ ಅಂತ ಕೊಚ್ತಾವಳೆ. ಇವ್ಳಿಗೆಲ್ಲ ಹೆಂಗ್ ಹೇಳನೆ, ಅದ್ ನಾನೆಲ್ಲ ಮಾಡಿದ್ದು ನಮ್ಮಮ್ಮ ಅಂತ. ನನಗ್ ಮಾಡಕ್ ಬರೋದು ಒಂದೇ ಅಮ್ಮೆ ಆಗಿ. ಮಾತಾಡ್ಕೊಳ್ಳಿ ನಿಮ್ಗೆಲ್ಲ 1 ತಿಂಗಳಾದ್ಮೇಲೆ ಹೆಂಗ್ ಉಚ್ಚ ಬರ್ಸ್ತೀನಿ ಅಂತ ನೋಡ್ಕೊಳ್ಳಿ. ಈಗ ಮನಿ ಕೊತ್ತಾ ಇದ್ದೀನಿ ನಾನು. ಗೈಸ್, ಶೇರು, ಲೈಕು, ಕಮೆಂಟ್ ಮರಿಬೇಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ.